ಫೋನ್ ಮಾಡಿದ್ರೇನ್ರಿ? ಫೋನ್ ಹಚ್ಚಿದ್ದೆ, ಹಂಗೆ ಆರಾಮದೇನಂತ ಕೇಳಿದ್ನಿ. ನಾ ಏನು ಮಾತಾಡಕ್ಕೆ ಹೋಗಲಿಲ್ಲ. ಹೆಂಗೆ ಕೇಳೋದು ಹೇಳಿ, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ನೋಡು, ನಿಲೇ ಆದ್ರೆ ದವಾಖಾನಿಗೆ ಆದ್ರೆ ತೋರಿಸ್ಕೊಂಬರ್ತೀನಿ. ಹಂಗಾರ ಅತ್ತಿಯರ ನನಗೆ ಸಾಕ್ರಿ ಅತ್ತಿಯರ, ನನಗೀಗ ಸದ್ಯ ಇವರು ಬೈಯಾಕತ್ತಾರ. ಆಮೇಲೆ ಈಗ ಮತ್ತೆ ನನಗಿದು ಸಣ್ಣದೈತೆ ಕೂಸು, ಇನ್ನೂ ಒಂದು ಅಂದ್ರೆ ಮತ್ತೆ ಅದಕ್ಕೆ ನಾನು ಈ ಸಲ ಗುಳಿಗೆ ತಗೋತೀನಿ ತಗೋರಿ ಅತ್ತಿಯರ. ಬ್ಯಾಡ್ವಾ, ಹುಚ್ಚು ಸಂತಿ ನಿಮ್ದು. ಏನಾಗಲ್ಲ, ಆಗೋಕ್ಕಲ್ಲ, ಅದೊಂದು ಕತ್ತಿ ಸುಮ್ಕಿರ. ಸರಿ ಆಯ್ತು ತೋರಿ ಅತ್ತಿಯರ, ನಾ ಇವ್ರಿಗೆ ಹೇಳ್ತೀನಿ. ಇವನ್ನ ಅಂಗನವಾಡಿಗೆ ಸೇರಿಸ್ಬೇಕು ಇಲ್ಲೇ ಏನು? ಹೋಗಿ ದಿನ ಒಂದು 2 ತಾಸು ಕುಂತಿದ್ದು ಬಂದಂದ್ರೆ ಸಾಲಿಗೆ ಹೋಗೋದು ರೂಢ ಆಕತಿ. ಒಮ್ಮೆಕ ಸಾಲಿಗೆ ಹಚ್ಚಿಂದಾದ್ರೆ ಅಳ್ತಾವ ಮಕ್ಕಳು. ಅವನ್ನ ಅಂಗನವಾಡಿಗೆ ಹಚ್ಬೇಕಾಗೈತಿ. ಅಲ್ಲೇ ಅಂದ್ರೆ ಹೋಗಿ ಒಂದು 2 ತಾಸು ಕುಂತಿದ್ದು ಬಂದಂದ್ರೆ ಅದೇನು ಫುಡ್ಡು, ಹಿಟ್ಟು, ಹಾಲು ಏನೇನೋ ಕೊಡ್ತಾರಂತ. ಅದಕ್ಕೆ ಚಲೋನೂ ಆತಿಲ್ಲ. ಅತ್ತಿಯರ ದಿನ ಅಂಗನವಾಡಿಗೆ ನನಗೆಲ್ಲ ಕತ್ರಿ ಅತ್ತಿಯರ ಬಿಟ್ಟು ಬರಕ್ಕೆ. ನಾನೇ ಬಿಟ್ಟು ಬರ್ತೀನಿ ತಗೋ. ಆಯ್ತು ತೋರಿ ಅತ್ತಿಯರ. ಹಂಗಾರ ಅತ್ತಿಯರ ಇವರು ನಿನ್ನೆ APMC ಇಂದ ಬರೋ ಹೊತ್ನ್ಯಾಗ ಒಂದು 2 ಕಿಲೋ 3 ಕಿಲೋ ಮ್ಯಾಗ ಇದು ತೊಗೊಂಬಂದಾರ್ರಿ, ಕ್ಯಾರೆಟು. ಆಮ್ಯಾಗ ಬಟಾಟಿ ತೊಗೊಂಬಂದಾರ, ಬೀನ್ಸು, ಅವು ಇದು ಏನದು ಹಾಗಲಕಾಯಿ, ಹೀರಿಕಾಯಿ ಏನೇನೋ ತಂದಾರ್ರಿ ಅತ್ತಿಯರ. ಮಾರ್ಕೊಂಬರ್ಬೇಕ್ರಿ ಅತ್ತಿಯರ ಅವನ್ನ. ತುಂಬ ಇಲ್ಲೆಲ್ಲ ಓಣ್ಯಾಗ ಹಚ್ತಾನೆ ಬಂದು ಒಬ್ಬೇಬೇಕು ಒಯ್ತಾಳ. ಎಲ್ಲರೂ ಒಯ್ತಾರ, ಸುಳ ಓಣ್ಯಾಗೆ ಕಡ್ಯಾಡಿ ಮಾರಾಕ್ ಹೋಗ್ಬೇಕು. ಅಯ್ಯೋ ಅತ್ತಿಯರ, ಮಾರಾಕತ್ರ ಇಲ್ಲೇ ಆದ್ರೆ ಯಾರು ಬರ್ತಾರ್ರಿ ಅತ್ತಿಯರ? ಕಾಣ್ಬೇಕಲ್ಲ, ಅದು ಕಷ್ಟಕೊಂಡ ಮನೆಗೆ ತಿನ್ನಕ್ಕಾಗಲ್ಲ. SSB ಕಾರ್ಡ್ ಇಟ್ಕೊಂಡೇನಿ. ಇವನ್ನೆಲ್ಲ ಮತ್ತೆ ಒಂಚೂರು ನಾನು ಮಾರ್ಕೊಂಡಾರ ಬಂದ್ಬಿಡ್ತೀನಿ ತೋರಿ ಅತ್ತಿಯರ. ಹೊಟ್ಟಿಲ್ಲದಿ ಅದಕ್ಕೆ ಅಡ್ಡಾಡ್ತಿ? ಏನಕ್ಕ ತೋರಿ ಅತ್ತಿಯರ, ಎಲ್ಲ ಅವಕತಿ. ಸುಮ್ಕಿರೆ ಬೇಡ, ತೊಂಬಲ್ಲಿ ಬಾಗಲಾಗ ಹಚ್ಕೊಂಡು ಕುಂದಿರ್ತೇನೆ. ಹೊಸ ಹಚ್ಕೊಡಲ್ಲೇ ನಾನು ಮಾರ್ತೇನೆ, ಏನು ತಲೆ ಕೆಡ್ಸ್ಕೊಬೇಡ. ಆಯ್ತು ತೋರಿ ಅತ್ತಿಯರ. ನಂಗೂ ಚಾ ತೊಂಬರ್ಬಾ ಕುಡಿಯಾಕ. ಇವನ್ನ ಅಂಗನವಾಡಿಗೆ ಹಚ್ಚಿ ಬರ್ತೀಯ? ಸಣ್ಣದೈತ್ ಬಿಡ, ಇಲ್ಲೇ ಆಡುವಲ್ ತಕ್ಕದನ್ನ ಒಯ್ದು ಇದಕ್ಕೆ ಸಾಲಿಗೆ ಹಚ್ತೀರಿ ಈಗ? ಹಂಗಲ್ರಿ ಅತ್ತಿಯರಿ, ಇಲ್ಲೇ ಐತಿ ಊರಾಗ. ಆಮೇಲೆ ಇನ್ನೊಂದು ಏನಂದ್ರೆ ಒಂದು 2 ತಾಸು ಕುಂತದ್ದು ಬಂದ್ರೆ ಸಾಲಿಗೆ ಹೋಗೋದು ರೂಢ ಆಕತಿ. ಒಮ್ಮೆಕೆ ನೀವು ಸಾಲಿಗೆ ಹಚ್ಚಕ್ಕೆ ಹೋಗ್ರಿ ಅಲ್ಲಿ ಅಂತ ಆಳ್ತಾವು. ಅದ ಹಿಂಗೆ ಕುಂತ್ಕುಂತದ್ದು ಬರತ್ರ ಅವಕ್ಕೂ ಅನಿಸ್ತೈತಿ ಸಾಲಿ ನಾ ಹಿಂಗೆ ಹೋಗ್ಬೇಕು ಅಂತೇಳಿ. ಆಮೇಲೆ ಒಂದು 2 ತಾಸು ಅವ್ರ ಒಂದು ಕೆಲಸ ಆಕತ್ತಲ್ಲ ಮನ್ಯಾಗ ಅಂತ ಅಷ್ಟೆ. ಇಲ್ಲಾಂದ್ರೆ ನೋಡ್ತೀರಿ ನೀ ಎಷ್ಟು ಕಾಡ್ತ ನಂಗೆ. ಏ ರತ್ನ ಅಳಕತ್ತ ನೋಡುವ, ಇವ ಕರ್ಕೋ. ಒನ್ನೆ ನೀನು ಬಾಪ ಬಾ, ನಾ ಎತ್ಕೋತೇನೆ ಬಾರಪ್ಪ ನಿಂಗೆ. ಇವ ಯಾಕೆ ಹೊಟ್ಟೆ ಹಸ್ತಿರ್ಬೇಕು ಇವಂಗ? ರತ್ನಿ ಕರ್ಕೋ ಇವಂಗ, ಏನಾರು ತಿನ್ಸು. ಆತ್ರಿ ಅತ್ತಿಯರ, ನಾ ಒಂದಿಟ್ಟು ಗಿರ್ಜಿಯರ್ ಮನೆ ಕಡೆ ಹೋಗ್ಬರ್ತೇನೆ. ಅಯ್ಯೋ ನಡ, ಅಯ್ಯೋ ಮಣಕಾಲ, ಹಿಂಬಿಡ ಊರಾಕ್ ಬರೋದಲ್ವ ಎದ್ರ. ಅದಕ್ಕೆ ಹೇಳೋದು ಒಟ್ಟು ತೆಳ್ಳಗಿರ್ಬೇಕಂತೇಳಿ. ಮತ್ತೆ ತಿಂದ ಬಿಳೆ ಹಂದಿ ಮರಿ ಹಾಕಕತ್ತಿ ಒಳಗೆ ಕುಂತ ಮತ್ತಿನ್ನೇನು ಒಟ್ಟು ಅಡ್ಡಾಡ್ಕೊಂತ ಹೊಲದ ಕಡೆ ಯಾರು ಬರ್ತೀಯಾ? ಅದು ಇಲ್ಲ, ಮೊದಲೆಲ್ಲ ಮಾಡಿನ, ಈಗ ಆಗದಲ್ಲ ನನಗೆ ಅಂತಿ. ಯಾವಾಗ ನೋಡಿದ್ರು ಮತ್ತೆ ದಿನಕ್ಕೆ 20 ಸಲ ಹಂಗ ಕುಂತಲ್ಲೇ ಕರ ಹೊರಿ ಹುಲ್ಲು ಮೇಯ್ತಂತೇಳಿ ಸಣ್ಣಗೆ ಬಾಯಿ ಆಡಿಸ್ತಾನೆ ಇರ್ತಿ. ನಾನು ನೋಡ್ತೀನಿ, ಯಾವಾಗ ನೋಡಿದ್ರಿ ಏನಾರ ಒಂದು ಎತ್ತ ಮೇಲೆ ಹಾಕಿದಂಗೆ ತಿಂತಾನೆ ಇರ್ತಿ. ಮತ್ತೆ ಮೈ ಬರ್ತೈತಿ, ಮತ್ತೆ ಕಾಲು ಒಜ್ಜಕತಿ, ಕೈ ಒಜ್ಜಕತಿ. ಕುಂತ್ರೆ ಹೇಳಕ್ ಬರೋದಿಲ್ಲ, ನಿಂತ್ರೆ ಕುಂದರ್ಸಕ್ ಬರೋದಿಲ್ಲ. ಇನ್ನಷ್ಟು ದಿನಕ್ಕೆ ಆನಿ ಮರಿನ ಬಾಗಲ ಕಿತ್ತು ಹಚ್ಬೇಕ ಏನು? ಅಯ್ಯಯ್ಯ ಮಾತಾಡ್ತೀರಿ, ಅನಿಮರಿ ಅದಂಗ ಏನು? ನನ್ನ ಯಾವಾಗಿದ್ರು ಹಿಂಗಾದ, ನಮ್ಮ ಅಪ್ಪನ ಮನೆಯಾಗಿಂದನೂ ನಾ ಹಿಂಗಾದನಿ. ಸುಮ್ ಕುಂದ್ರ, ನಿಮ್ಮ ಅಪ್ಪನ ಮನೆ ನೆಟ್ಟ ಕೂಳ ಬಿಟ್ಟಕ್ಕಿದ್ದಿಲ್ಲ. 12 ಮಕ್ಕಳು ಹಡದ ಕಾಸ್ಲೆ ನೆಟ್ಟಗ ತಿನ್ನಾಕ ಕೂಳ ಬಿಟ್ಟಕ್ಕಿದ್ದಿಲ್ಲ. ಹಂಗ ತೆಳ್ಳಗಿದ್ಯಪ್ಪ. ಇಲ್ಲಿ ಬಂದಿಂದ ಏನ್ ಸುಖ ಹೆಚ್ಚಾಗೈತ್ ನೋಡ್ ನಿನಗರ. ಯಾಕೆ ಕೇಳ್ತೀರಿ? ಸುಖದ ಸುಪ್ಪತ್ತಿಗೆ ಒಳಗೆ ಮೆರ್ಯಾಕತ್ತೆ ನಂಗ. ಸುಖ ಹೆಚ್ಚಾಗೈತೆ ಅಂತಿರಲ್ಲ. ಹೋಗ್ರಿ, ಮಾಡಾಕ ಏನಾರ ಕೆಲಸ ಇದ್ರೆ ಮಾಡ್ಕೊ ಹೋಗ್ರಿ. ಮಾಡ್ಬೇಕು, ನೀ ಎಲ್ಲಿ ಬಿಡ್ತಿ ಏನದೆ ಕೆಲಸ? ಮಾನ್ಗೇಡಿ, ಊರ್ ಮಾನ್ಗೇಡಿ. सोना लेना बोल को पैसा जुटारी माँ, पैसा जुटारी सोना लेने कुछ नहीं हो रहा. ಹೆಂಗೆ ತಗೊಳ್ಳೋದು ನಮ್ದುಗೆ ಬಂಗಾರಾಗಿ ಹಿಂಗೆ ಆದ್ರೆ? ಅಲ್ಲೇ ಮೊನ್ನೆ ನೋಡಿದ್ರೆ ಹೋದ್ವಿ, ಬೋರ್ಮಾಳದ ಸರ ಮಾಡಿಸ್ಕೊಂಡು ಹಾಕಬೇಕು ಅಂತ ಆಸೆಗೆ ಆಗಿತ್ತು. ನಮ್ದು ಮರದ ಜೊತೆ ಜಗಳಾಗೆ ಮಾಡ್ಬಿಟ್ಟು ಪೈಸಾಗೆ ವಸೂಲಿಗೆ ಮಾಡಿದೆ. ಅರೆ ದಿನ ಸೋನಾದು ದೊಡ್ಡದು ಆಗ್ತಾ ಇದೆ. ಕೈಸೆ ಲೇನೆ ಹೋತು. ಏನ್ಲೇ ಅದು ದೊಡ್ಡದಾಗುದು? ಅರೆ ಜಯಂದು ಅಕ್ಕ, ಬಂಗಾರದ್ದು ಅಟ್ಟೆ ಇದೆ. ಅರೆ ಪೈಸಾದು ರೇಟ್ಗೆ ಜಾಸ್ತಿ ಆಗ್ತಾ ಇದೆ. ಜುಟಾಲೆ ಮಾ ಜುಟಾವ. ಪೈಲಿ ಬಾರ್ ಜಾಕ್ ಪೂಚಿ ಮಾ 15,000ಗೆ ಆಗ್ತದೆ ಅಂದ್ರು ಬೋರ್ಮಾಳ ಸರಕ್ಕೆ. ಏನು ಬೋರ್ಮಾಳ ಸರಕ್ಕೆ 15,000 ಅಂತ? ಯಾಲಿ ಶೇಟು ಅಂಗಡಾಗನ ಥೋಡಾ ಸುನ್ ಲೇಗೆ ಮಾ ಪೂರ. ಅರೆ 15,000ಗೆ ಜಮಾಗೆ ಮಾಡಕ್ಕೆ ನಮ್ದುಗೆ 6 ಮಹಿನೆಗೆ ತಗೊಂಡ್ಬಿಟ್ಟು ಅರೆ ಜೋಡಿಸ್ಕೊಂಡ್ಬಿಟ್ಟು ಖುಷಿಯಿಂದ ಬಂಗಾರಗೆ ತಗೋಬೇಕು ಅಂತ ಅಂಗಡಿಗೆ ಹೋದ್ರೆ 20,000ಗೆ ಹೇಳ್ಬಿಟ್ರೆ 6 ತಿಂಗಳಿಗೆ 20,000 ಆತಂತ. 15,000 ಇದ್ದಿದ್ದು ವೈಚ್ ಮಾ ದೇಕ್ ಕೈಸಲೇನ. ನಮ್ದು ಹಾಕೊಳ್ಳೋದು ಆಸೆಗೆ ಹಂಗೆ ಗಂಟ್ಗೆ ಕಟ್ಬಿಟ್ಟು ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಹಂಗೆ ಬಂದಿದ್ದವು. ಅಯ್ಯೋ ಹೋಲ್ ಬಿಡ್ಲೆ, ಏನಾಯ್ತು? ಇನ್ನೊಂದು 5,000 ಹೆಚ್ಚಿಗೆ ಹೋದಲ್ಲ, ಹಾಕಿ ತಗೋ, ಏನಾಗೋದಿಲ್ಲ. ಅರೆ ಕ್ಯಾರೇ ಬಾ. ಅರೆ ಇನ್ನು 5,000 ರೂಪಾಯಿಗೆ ಕುಡ್ಸಕ್ಕೆ ನಮ್ದುಗೆ ಏನಿಲ್ಲ ಅಂದ್ರು 2-3 ಮೈನಾಗೆ ಆಗ್ತದೆ. ಆಮೇಲೆ ಹೋಗ್ಬಿಟ್ರೆ 25,000ಗೆ ಅಂತಾರೆ ಗೊತ್ತಾ? ಆಮೇಲೆ ಎಲ್ಲಿಂದ ಕೊಡ್ಲಿ? ಪದೇ ಹೋದಾಗೆ ಎಲ್ಲ 5,000 ರೂಪಾಯಿಗೆ 5,000 ರೂಪಾಯಿಗೆ ಜಾಸ್ತಿಗೆ ಮಾಡ್ಕೊಂತ ಹೋಗ್ಬಿಟ್ರೆ ಅರೆ ನಮ್ದುಗೆ ಬಂಗಾರದ್ದು ಹಾಕೊಳ್ಳೋದು ಆಸೆಗೆ ಬಿಟ್ಬಿಟ್ವಿ.
ಏ ಹಿಂಗ್ ಮಾಡ್ಲಿ ಆ ಶೇಟು ಅಂಗಡ್ಯಾಗ ಒಂದು ಇದು ಐತ್ ನೋಡು, ರೊಕ್ಕ ಕೊಟ್ಟು ಬುಕ್ ಬರ್ಸೋದೈತ್ ನೋಡು. ಇಷ್ಟು ಕೊಟ್ಟೇವಿ, ಇಷ್ಟು ಬಂಗಾರಕ್ಕೆ ಇಷ್ಟು ಕೊಟ್ಟೇವಿ ರೊಕ್ಕನ, ಇನ್ ಇಷ್ಟು ಕಟ್ಟಿದ್ರೆ ನಮ್ಗೆ ಆ ಟೈಮಿಗೆ ನೀ ಬಂಗಾರ ಕೊಡ್ಬೇಕಂತೇಳಿ ಬುಕ್ ಬರ್ಸಿ ಬಂದ್ಬಿಡು, ಇದ್ದಿದ್ದಾಗ ತುಂಬಿ ಬಂದ್ಬಿಡು, ಅಂದ್ರೆ ಅದ ರೇಟಿಗೆ ಕೊಡ್ತಾನ. ವಯಸ್ಸ ಇಂಥದ್ದು ಸ್ಕೀಮ್ಗೆ ಇದೆ ಅಂತ ನಮ್ದಿಗೆ ಗೊತ್ತಿಲ್ಲ. ಅರೆ ಆ ಶೇಟುದು ಬಾಯಿಗೆ ಬಿಡೋದಿಲ್ಲ ನೋಡಿ, ಅರೆ ಲಾಭಗೆ ತಗೋಬೇಕು ಅಂತ. ಏ ಹೋಲ್ ಬಿಡ್ಲಿ, ಪಾತಾಗ ರೊಕ್ಕಿದ್ದ ತಗೋ, ಇನ್ನೊಮ್ಮೆ ಬಾಯಲ್ಲಿ ರೊಟ್ಟಿ ಮಾಡೇನಿ, ಮಸ್ತ್ ಪುಂಡಿ ಸೊಪ್ಪಿನ ಪಲ್ಯ ಮಾಡೇನಿ, ಇಬ್ರು ಅಂತ ತಿನ್ಬರ್ಲಿ. ನಮ್ಮ ಹೊಲ್ದಂದ ಪುಂಡಿ ಸೊಪ್ಪು ಯವ್ವ, ಇನ್ನಿದಾಗ ಚಪಾತಿ ತಿಂದು ಬಂದಿನಿ ಅವನವಲ್ಲೇ. ಅರೆ ನಮ್ದುಗೆ ಉಪ್ಪಿಟ್ಟಿಗೆ ತಿನ್ಬಿಟ್ಟು ಬಂದಿ, ಏನು ಬೇಡ. ಏ ಬಾ, ಏನಾಗೋದಿಲ್ಲ, ತಿನ್ ಬಾ. ಕುಂದರ್ರೆ ಒಂದ್ ರೊಟ್ಟಿ ತೊಂಬರ್ತೀನಿ. ಏ ವಾಲ್ ಬಿಡ ಏವ ನನ್ನ, ಏ ತಿಂದ್ರೆ ಏನಾಗೋದಿಲ್ಲ, ಎಂತ ಚಲೋ ಆಗೈತೆ ಪಲ್ಯ, ಇಡ್ಲೆ ಬಿಡ್ಲ ಅನ್ನಂಗ ಐತಿ. ಪ್ರೇಮಿ ಕೇಳ್ಬೇಕಾರೆ ಬೆಳಿಗ್ಗೆ ಕೊಟ್ಟಿದ್ನಿ, ಎಷ್ಟು ರುಚಿ ಐತಿ ತಕ್ಕಿಗೆ. ಅರೆ ನಮ್ದು ಜಯಂದು ಅಕ್ಕಂದು ಮನಸ್ಸಿಗೆ ಇದೆಯಲ್ಲ, ತುಂಬಾ ಬಹುತ್ ಬಡಾಗೆ ಇದೆ ಅದು. ಅರೆ ತಗೊಂಡ್ ಬನ್ನಿ, ನಮ್ದುಗೆ ತಿಂತಾವ್. ಅರೆ ಕಲ್ಲಂದು ಅಕ್ಕ, ಏನೂ ಆಯ್ತು. ಅರೆ ಒಂದು ರೊಟ್ಟಿಗೆ ತಿನ್ನಕ್ಕೆ ನಿಮ್ದು ಹೊಟ್ಟೆದು ಜಾಗ ಇಲ್ಲ, ಏನೂ ಆಗೋದಿಲ್ಲ. ಒಂದು ರೊಟ್ಟೆದು ತಾನೇ, ಏನೂ ಆಗೋದಿಲ್ಲ, ತಿನ್ಬಿಡಿ, ಏನಾಗೋದಿಲ್ಲ. ಏವಾ ಚಪಾತಿ 4 ಚಪಾತಿ ಹೊಡೆದು ಬಂದನ್ವಾ ಇವತ್ತು. ಅರೆ ತಿನ್ನಿ, ಏನೂ ಆಗಕ್ಕಿಲ್ಲ. ಅಯ್ಯವ್ವ ತಗೋರ್ ತಿನ್ರಿ. ಬಿಡ ಯವ್ವ, ಅಲ್ಲಿ ಅಂದ್ರೂ ಕೇಳಂಗಿಲ್ಲವಾ ನೀನಾರ. ದೇಮ್ಮ ದೇ, ಏ ತಿನ್ರಿ, ರುಚಿ ಹೆಂಗೈತೆ ಹೇಳ್ರಿ. ಹಾ ನನಗೂ ಒಂದೆರಡು ರೊಟ್ಟಿ ಕೊಟ್ಟಿದ್ಲ, ತಿಂದೆ, ರುಚಿಯಾಗಿತ್ತು. ತಿನ್ರಿ. ಹಾಳಾದವ ಇವ, ಮಾತಾಡು ಹೊತ್ನಾಗ ತಲಿ ಎಂತ ಕಡಿತಿತ್ವ ಇವ. ತಲಿ ಕೆರದ್ ನನಗಂತರೂ ತಲಿ ರಗತ್ ಬರೋದು ಉಳಿತು ನೋಡಿ. ಹೆಂಗೈತೆ ರೊಟ್ಟಿ? ಹಚ್ಚಾಯ್. ಪಲ್ಯ ಚಲೋ ಆಗೈತೆ ನೋಡ್ಲಿ. ಈ ಪುಂಡಿ ಸೊಪ್ಪು ಏನು ನೀನು ಹೊಲ್ದಂದ ಅಲ್ಲ? ಕೆರದ್ ನನಗಂತರೂ ಬೆಳಗ್ಗಿಂದ ಗುಳು 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 ಅನ್ನಕತ್ತಿತ್ತು ತಲಿ. ಚಲೋ ತಡಿ, ಇಲ್ಲೇ ಸಿಕ್ತು ನೋಡಿ, ಇಲ್ಲೇ ಸಿಕ್ತು ನೋಡು. ತಡಿ ತೆಗಿತೀನಿ. ಬಂತ ನೋಡ, ನೋಡು ಎಂತ ದೊಡ್ಡ ಉಳ್ಳೆ ಐತೆ ಪತಿ. ನೋಡಿ ನೋಡಿ ಬರಿತೀನಿ ತಡಿ. ವರದ್ ನೋಡ, ಬೆಳಗ್ಗಿಂದ ತಲೆ ಗುಳು 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 ಅನ್ನಕತ್ತಿತ್ತವ. ನಿಮಗರ ರೊಟ್ಟಿ ತಗೊಂಡು ಅಡಿಗೆ ಮನೆಯಿಂದ ಬರಾಕತ್ತೀನಿ, ಎಂತ ಕಡಿಬೇಕಂದಿ ತಲಿ. ಹೋಗುವತ್ನೇ ಕೆರ್ಕೊಂತಾನ ಹೋಗಿನ ಅಡಿಗೆ ಮನೆಗೆ, ಬರೋ ಮುಂದಾಗ ಅಷ್ಟು ಪುರ್ಸತ್ತಿಂದ ಕೆರಿತಿತ್ತು ನೋಡು. ಪ್ರೇಮಕ್ಕ ಒಂದಿ ತಲಿ ನೋಡ್ಬಾರ, ಎಂತ ಕಡೆ ಆಕತ್ತವ ತಲಿ, ಯಾಕ ಏನು ಆತಾಗ. ಬಾ ಒಂದಿಟ್ಟು ತಲಿ ಪರದೇಶ ಅಂತ ಒಲ್ಲೆ ಅನ್ಬಾರ್ದು, ಬಾ ನೋಡ್ಬಾ ಇಲ್ಲೇ. ಎಂತ ಕಡಿತಾವಂದ್ರ ಈ ತಲೆನ್ ಏನು ಖಾಲಿ ಇದ್ದಾಗ ಕೆರೆಯೋದಿಲ್ಲ. ಹಿಂಗ್ ಮಾತಾಡಕತ್ತಾಗ ಏನಾರ ರೊಟ್ಟಿ ಮಾಡೋದ್ನಾಗ, ಚಪಾತಿ ಮಾಡೋದ್ನಾಗ, ಇಲ್ಲ ಕೆಲಸ ಮಾಡೋದ್ನಾಗ ಪರ್ರ ಕಡಿಯಾಕತ್ತಿ ಬಿಡ್ತಾವ. ಎಂತ ಗುಳುಗುಳು ಅಂತ ಒಂದಿ ಬೆಳಗಿಂದ ಒಂದು 8 ಏನ್ ಸಿಕ್ಕಾವನು ನನ್ನ ಕೈಗೆ. ನನಗ ವರದು ಉಗುರು ಕಣ್ಣನ್ನ ಕೆಂಪಗಾಗಿ ಹೋಗೈತಿ. ಹಾಲು ಕಟ್ಟು ಬಿಡಾಡಿ, ನಿನಗ್ ಬೇಕಾಗಿತ್ತ ರೊಟ್ಟಿ? ಅರೆ ಕ್ಯಾಗೆ ಮಾಡ್ಲಿ, ಇವರು ಚುವಾದು ರೊಟ್ಟಿಗೆ ಕೊಡ್ತಾರೆ ಅಂತ. ಅರೆ ಈ ರೊಟ್ಟಿದು ಒಳಗಡೆ ಕರ್ಕರ್ಗೆ ಏನು ಕಾಣ್ತಾ ಇದೆ. ಅರೆ ನಾನು ಹೊತ್ತಿದ್ದು ಮಾಡಿದ್ದೆ. ಅರೆ ಇವ್ರದ್ದು ಚುವಾಗೆ ಹಾಕಿದ್ದಾರೆ ಅಂತ ನಮ್ದು ಏನು ಗೊತ್ತಿತ್ತು. ವಾ ಈ ಹಡಿಬಿಟ್ಟು ಬೆಳಗ್ಗೆ ನನಗೂ 2 ರೊಟ್ಟಿ ಕೊಟ್ಟಿದ್ಲವ ಇವ, ಅದ್ರಾಗೂ ಕರ್ಕರ್ಗಿತ್ತು. ಏನೋ ಇತ್ತು, ಏನು ಹೊತ್ತಿತ್ತು, ಒಟ್ಟು ತಿನ್ನಿ. ಲೇ ಜೈ, ನಿನ್ ತಲೆನ್ ಏನೆಲ್ಲ ಹೋಗಿ ತಲೆ ಸ್ವಚ್ಛ ಆಗ್ಬಿಟ್ಟ, ನಮ್ಗೆ ಏನು ಮಾಡ್ಕೊಡ್ಬಾರ್ವಾ ಪುಣ್ಯಾತ್ಗಿತ್ತಿ. ಏನ್ ನಿಮ್ ತಲೆಗೆ ಆಗ್ಲಾರ್ದಂಗ ಇರ್ತಾವನ, ತಿನ್ರಿ, ಏನಾಗದಲ್ಲ. ಪುಂಡಿ ಸೊಪ್ಪಿನ ಪಲ್ಯ ರುಚಿ ಆಗೈತಿ. ಯವ್ವಾ ನಿನ್ ರೊಟ್ಟಿನೂ ಬೇಡ, ನಿನ್ ಸವಾಸನೂ ಬೇಡವಾ, ಆಕಳಿಗೆ ಹಾಕ್ತಂತಡಿ ಇವನ್ನ. ಅಯ್ಯಯ್ಯ ಹೆಚ್ಚಿನ ಮಾಡ್ತಾವ. ಅಲ್ಲ ನಾ ತಲೆ ಕೇಳ್ಕೊಂಡು ನನ್ನ ಪಾಡಿಗೆ ನಾ ಏನ್ ಹೊರೆ ಹಾಕತ್ರಿ, ಇವಕ್ಕೇನ್ ತ್ರಾಸ ಹಾಕಿದಿತ್ತು. ನಾ ಏನ್ ಹೊರದಿದ್ದು ಬಾಳ ತಗೊಂಡಾಗ ಅವ್ರ ಬಾಯಾಗಿಟ್ನೇನು, ಹೆಂಗ್ ಓಡೋದ್ರು ನೋಡಿ ಬಿಡಾಡ್ಯಾರ. 2 ದಿನಕ್ಕೊಮ್ಮೆ ನನ್ನ ಮೊಮ್ಮಕ್ಕಳು ನೋಡ್ಲಿಕ್ಕಂತ ಸಮಾಧಾನ ಆಗದಲ್ಲ ನೋಡ್ರಿ ಗಿರ್ಜಕಾರ. ನನಗರ ಅವನೊಬ್ಬ 2 ದಿನಕ್ಕೊಮ್ಮೆ ನನ್ನ ಮೊಮ್ಮಕ್ಕಳು ನೋಡ್ಲಿಕ್ಕಂತ ಸಮಾಧಾನ ಆಗದಲ್ಲ ನೋಡ್ರಿ ಗಿರ್ಜಕಾರ. ನನಗರ ಅವನೊಬ್ಬ ಎಚ್ಚರ ಇದ್ನಂದ್ರ ಚಲೋ ಆಕಿತ್ತು. ಮಕ್ಕೊಂಬಿಟ್ಟಾನನ್ರಿ? ಅಯ್ಯೋ ಬೆಳತ್ತನ ಅಳ್ತಾನ್ರಿ, ಬೆಳತ್ತನ ಅಳುದು ಆಡುದು. ನಮ್ಮನ್ನ ಅವ್ರವನ್ನ ಇಬ್ರು ನಿದ್ಗೆಡಿಸ್ತಾನ. ನಾನು ಹಸೆ ಮೈ ಬೇಡವಾ ಕುಂದ್ರ ಬೇಡ ಅಂತೇಳಿ ಮಕ್ಕೊನಿ ಊಟ ಅಂತೇನೆ. ಆಕಿಗೆ ಆ ಹುಡುಗರು ಹೆಚ್ಚಿದ್ವು ಅಂದ್ರೆ ನಿದ್ದೆ ಬರೋದಿಲ್ಲ ನೋಡ್ರಿ. ನಾ ಎಷ್ಟ ತಗೊಂಡೇನಂದ್ರ ಪಾಪ ಯವ್ವ ಬೆಳಗ್ಗೆದ್ ಮತ್ ನೀನು ಕೆಲಸ ಮಾಡ್ತಿ, ತ್ರಾಸ ಆಕತ್ತೇವ ನಿನಗ, ಬೇಡ ಮಕ್ಕೋ ಅಂತೇಳಿ ಮತ್ತಕಿ ಹುಡುಗನ ಇಸ್ಕೊಂಡು ಆಕಿ ಕುಂದ್ರತಾಳ್ರಿ. ನಾನೇ ನೀನು ಮಕ್ಕೋತೇನೆ ಇಲ್ಲೇ, ನೀ ಮಕ್ಕೊಳ್ಳೋದಿಲ್ಲ ಏನಿಲ್ಲ, ಮತ್ ಬೆಳಗ್ಗೆದ್ದು ಆ ಖುಷಿ ನೋಡ್ಕೋಬೇಕು, ತಮ್ಮನ್ನ ಇವನು ನೋಡ್ಕೋಬೇಕು, ಭಾಳ ಆಕತ್ವಿ ಅಂತೇಳಿ. ಹಂಗಾಗಿ ಭಾಳ ಆಗ್ಬಿಟ್ಟತ್ ನೋಡ್ರಿ. ಇಷ್ಟೊತ್ತನೇ ಮಕ್ಕೋತಾನ್ರಿ ಸುಮ್ಮಣ್ಣ, ರಾತ್ರಿ ನಿಂತು ಬಿಡ್ತಾನ ನೋಡ್ರಿ. ಇಷ್ಟ ಹಂಗಾರ ನಾನು ನನ್ನ ಮೊಮ್ಮಗನ್ ನೋಡ್ಬೇಕಂದ್ರ ರಾತ್ರಿನ ಬರ್ಬೇಕಾತನ್ರಿ ಗಿರ್ಜಕಾರ. ಯಪ್ಪ ಅವು ಹೇಳ್ತಿದ್ಲಲ್ಲ, ರಾತ್ರಿ ನೀ ಒಟ್ಟ ಕಾಡಿಲ್ಪ ನಿದ್ದೆ ಮಾಡ್ತಿದ್ದೆ ಅಂತೇಳಿ ಈಕಿ ನನ್ನಂಗೆ ನೋಡ್ಪ. ನಾ ಒಟ್ಟ ಕಾಡುದಲ್ಪ ಮಕ್ಕೋತಾಳಿಕಿ, ಅವನ ಒಬ್ನ ಕಾಡವ. ಯಪ್ಪ ನಾ ತಯಾರಕ್ಕಂತಪ್ಪ ಲೇಟ್ ಆಕೈತಿ. ನಾ ಹಿಂಗೆ ಈಕಿನ ಆಡಿಸ್ಕೊಂಡ್ ಕುಂತ್ನೇದ್ರಲ್ಲ, ಆಫೀಸ್ನವ್ರು ನನ್ನ ಆಡಿಸ್ತಾರ. ಸರ್ ಮೊನ್ನೆ ಭಾಳ ಸೂಟಿ ಮಾಡಿದ್ದಕ್ಕೆ ರಜಾ ಮಾಡಿದ್ದಕ್ಕೆ ಬೇದಾಡೇನ, ನಾ ಸಂಜೆಗೆ ಬರ್ತೇನಪ್ಪ. ಮತ್ತ ಅಲ್ಲ ಬಸ್ಸು ಏನ್ಪ
ನಿಮ್ಮವ್ವ ಒದರಾಕತ್ತಿ ಬಿಟ್ಟಾಳಪ್ಪ ಒಂದಳತಿ ಅದೇನದ ಒಟ್ಟ ಬರೋದಿಲ್ಲ ಮನೆಗೆ ಇಲ್ಲಿಯೂ ಬೇಕು ತಂಗಿ ಅದಾಳ ನನ್ನ ನೆನಪ ಇಲ್ಲ ಅವಂಗ ಬರೀ ತನ್ನ ಮಕ್ಕಳು ಅಷ್ಟ ಮುಖ್ಯ ಆಗ್ಯಾರ ಅಲ್ಲೇ ಇರ್ತಾನ ಚೀಟಿ ಬರ್ದಿಟ್ಟ ನೀ ಬಂದಿಲ್ಲ ಸಂತಿದು ತಂದು ಕೊಡ್ಲೆ ಬಿಡ್ಲೆ ಬೇ ಯವ್ವ ಏನು ಬೇಕು ಏನು ಬೇಡ ಕೇಳಂಗಿಲ್ಲ ಮೊದ್ಲಿನಂಗ ಅದ ಆಗಿಬಿಟ್ಟತ ಅವ್ರ ಮನಿ ಅಲ್ಲೇ ಇರ್ತಾನ ಮನಿ ಕಟ್ಟಿಂದರ ಬರ್ಬೇಕು ಬೇಡ ಈಗೂ ಅಲ್ಲೇ ಇರ್ತಾನ ಮನಿ ಕಟ್ಟಿಂದ ನಮ್ಮ ಮನಿಗೆ ಅವ್ನು ಬಂದು ಬಿಡ್ಬೇಕು ಬೇಡ ಆಕೆ ಬೇಕು ಬಾಣೆತನ ಮುಗಿಸ್ಕೊಂಡ್ ಬರ್ತಾಳ ಅಂತೇಳಿ ಸಿಟ್ಟು ಬಂದ್ಬಿಡತಿಕಿಗೆ ಅದೊಂದು ಓದ್ರಾಕತ್ತಾಳ ಜೊತೆಗೆ ಇನ್ನೊಂದು ಏನಂತಂದ್ರ ಇದು ಏನದು ಭಯ ಬರೋದಿಲ್ಲ ಅದು ಜೊತೆಗೆ ಶಂಕರ ಓದಾಳಲಿಕ್ಕೆ ಶಂಕ್ರಿ ಮಂಕ್ರಿ ಉರಿ ಬೆಂಕಿಗೆ ತುಪ್ಪ ಸುರಿದಂಗೆ ಆಕೆಬೇಕು ನಿಂತು ಬಿಟ್ಟಿರ್ತಾಳ ಬಾಜುಕ ಅದಕ್ಕೆ ಹಿಂಗೆ ಮಾಡು ಸಂಜೆ ಕೊಟ್ಟು ಬಂದಿಂದ ಒಂದ್ 2 ತಾಸು ಬಂದು ನಿಮ್ಮ ಅವ್ನ ಕೊಟ್ಟು ಮಾತಾಡ್ಕೊಂತ ಕುಂದ್ರಪ್ಪ ಕುಂತ ಆಮೇಲೆ ಈ ಕಡೆ ಬಾ ಏನು ಆತ್ಪ ಬರ್ತೇನೆ ನಾನು ಅದೇ ಅನ್ಕೊಳತಿದ್ದೆ ಬಂದೇ ಅಂತಡಿ ಆ ಕಡೆ ಹೋಗೇ ಇಲ್ಲ ಹೋಗ್ಬೇಕಂತೇಳಿ ಚಲೋ ಆಯ್ತು ಬರ್ತೇನೆ ತಪ್ಪ ಆತಪ್ಪ ಏನುವಾ ಮಲೇಶಣ್ಣ ಹೊಸ ಹೆಂಡತಿ ಬಂದಾಳ ಅಂತೇಳಿ ಮಕ ಲಕ 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 ಅಂತ ಹೊಳ್ಯಾಕತ್ತಲ್ಲಪ್ಪ ಅಯ್ಯವ್ವ ಶಾಂತಕ್ಕ ನಾವು ಬೇಕಿ ಮಾಡ್ಕೊಂಡು ಕಟ್ಕೊಂಡು ಅನ್ಭವಿಸಕತ್ತಿರು ಗೋಳಾನ ಸಾಕ ಅಯ್ಯವ್ವ ಮತ್ತ ಆಕೆ ಬೇಕಿ ಕಟ್ಕೊಂಡು ಏನಾಗಬೇಕಾಗೈತಿ ಇವನ್ನ ಯಾಕವೇ ನಮ್ಮಣ್ಣಗೆ ಏನಾಗೈತಿ ಗಿರ್ಜಿ ನಮ್ಮಣ್ಣನ ಮದಿ ಮಾಡ್ಕೋಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಅದಲ್ಲ ಅದೆಲ್ಲ ಗಿಡ್ಡಿ ಅದೆಲ್ಲ ನಿನ್ನ ಅಜ್ಜನ ಮೇಲೆ ಕುಂತ ಕಾಸ್ಲೆ ಸಾಕಾಗಿತ್ತು ನೋಡ್ರಿಪ್ಪ ಈ ಹಳೆ ಹೆಂಡತಿ ಕೈಯಾಗ ಬೈಸ್ಕೊಂಡು ಹೊಸ ಹೆಂಡತಿ ಬಂದ್ಲರಿಪ್ಪ ಸಾಕು ನನಗೆ ಮತ್ತೇನು ಗಿರ್ಜಿ ಸಮಾಚಾರ 2 ಮೊಮ್ಮಕ್ಕಳು ಏನಂತಾವ ಹಂಗ ಜೊತೆಗೆ ಮಗ ಏನಂತಾನ ಹೌದು ಕಾಣವಂತಲ್ಲ ಹುಡುಗ ಎಲ್ಲೈತಿ ಇಲ್ವ ಯಾಕ ನನ್ನ ಮಗ್ಗ ಮೈ ಬಿಸಿ ಆಗೈತೆ ಊಟ ಮಕ್ಕೊಂಡತ್ತೆ ಅದು ಅಲ್ಲೇ ಅದಕ್ಕೆ ನಾನು ಈ ಕಡೆ ಕೋಣೆಗೆ ಹಾಕಿ ಬಂದೀನಿ ಮತ್ತೆ ಇವೆರಡು ಆರಾಮಿದ್ದು ಹುಡುಗರಿಗೆ ಮತ್ತೆ ಆರಾಮಿಲ್ದಂಗೆ ಆದಿಗಿದ್ದಿತ್ತು ಅಂತೇಳಿ ಶಕ ಬಡದು ಅದಕ್ಕೆ ಈ ಕಡೆ ಕೋಣೆ ಮಕ್ಕೊಂಡಾನ ನಮ್ಮ ಕೋಣೆಗ ಆ ಹುಡುಗ ತಾಯಿ ಇಬ್ರು ಮಕ್ಕೊಂಡಾರ ಆಕಿಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅದಕ್ಕೆ ಮಕ್ಕೊಂಡಾಳ ಆಕಿನು ಅವರಪ್ಪ ತಯಾರಾಗಕತ್ತಾನ ಈಕೆ ಬೇಕು ಎದ್ದು ಆಡಕತ್ತಿದ್ಲಲ್ಲ ತಂದಿಲ್ಲೇ ಸೋಮಣ್ಣ ಎತ್ಕೊಂಡು ಕೂತಿದ್ರು ಯವ್ವ ಒಂದ ಮನ್ಯಾಗ 3 ಹುಡುಗರು ಗದ್ಲನ ಹೌದಲ್ಲ ಗಿರ್ಜಿ ಹೋನ ಶಾಂತಕ್ಕ ಎಷ್ಟು ಖುಷಿ ಆಕತ್ತವ ಯವ್ವ ಸರಿ ಸರಿ ಹಂಗ ಬನ್ನಿ ಮಾತಾಡ್ಕೊಂತ ಎಲ್ಲರ ಹತ್ರ ನಂದೊಂದು ರಿಕ್ವೆಸ್ಟ್ ಏನಂತಂದ್ರೆ ಶಾಂತಕ್ಕ ಕನ್ನಡ ಕಾಮಿಡಿ ಕಾರ್ಟೂನ್ ಚಾನಲ್ ಅಂತೇಳಿ ನಂದೇ ಅದ ಚಾನಲ್ ಇನ್ನೊಂದು ಆ ಚಾನಲ್ ಒಳಗೆ ಬಾಲ್ಯದ ನೆನಪಾಗುವಂಥ 1990ರ ಜೀವನ ಶೈಲಿ ಅಂತೇಳಿ ಹೊಸ ಕತೆ ಸ್ಟಾರ್ಟ್ ಮಾಡೀನಿ ಅವಾಗಿನ ಥರಾನೇ ಕತೆ ಮೊಬೈಲ್ ಇಲ್ಲ ಟಿ ವಿ ಇಲ್ಲ ಏನೂ ಇಲ್ಲ ಆ ಥರದ್ದೇ ಜೀವನ ಶೈಲಿ ಹೆಂಗೈತಿ ಇತ್ತು ಅನ್ನೋದ್ರ ಬಗ್ಗೆ ನಾನು ನೋಡಿರೋದ್ರಿಂದ ಆ ಕಾಲ್ಮನನ ಪೂರ್ತಿಯಾಗಿ ಅನುಭವಿಸಿರೋಂಥ ಒಂದು ಖುಷಿಯಿಂದ ಆ ಕತೆ ಮಾಡ್ತಾ ಇದ್ದೀನಿ ಒಂದು ಸಲ ಹೋಗಿ ನೋಡ್ಕೊಂಬರ್ರಿ ನಿಮ್ಗೆ ಚಲೋ ಅನಿಸಿದ್ರೆ ನೋಡ್ರಿ ಇಲ್ಲಾಂದ್ರೆ ಇಲ್ಲ ಆದರೆ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡ್ರಿ ಆಮೇಲೆ ಅದನ್ನು ಕಂಟಿನ್ಯೂಸ್ ನೋಡ್ಕೊಂತ ಹೋಗ್ರಿ ಇನ್ನೂ ಚಲೋ ಅಂತ ಜೀವನದ ಬಗ್ಗೆ ನೀವು ಅದನ್ನು ಪ್ರತಿ ಒಂದೊಂದು ಎಪಿಸೋಡ್ ನೋಡುವಾಗಲೂ ನೀವು ಹೌದು ನಾನು ಹಿಂಗೆ ಮಾಡಿದ್ದೆ ಹೌದು ಇದು ಹಿಂಗೆ ಆಗಿತ್ತು ಹೌದು ನಾವು ಹಿಂಗೆ ಹೋಗಿದ್ವಿ ಅಂತ ಪ್ರತಿಯೊಂದು ನಿಮ್ಗೆ ಅನಿಸೋ ಅಂಥ ವಿಡಿಯೋಗಳನ್ನೇ ಮಾಡ್ಕೊಂತ ಹೋಗ್ತೀನಿ ಆ ಚಾನಲ್ ಒಳಗೆ ದಯವಿಟ್ಟು ನೋಡ್ರಿ ಒಂದು ಸಲ ಸಪೋರ್ಟ್ ಮಾಡಿರಿ